ದೇಶದಲ್ಲಿ ಒಬ್ಬ ವ್ಯಕ್ತಿ ಒಂದು ಮತ ಅನ್ನೋದು ಬಹಳ ಮಹತ್ವ ಪಡೆದಿರುವಂತಹ ತತ್ವ ಇದು. ಅದಕ್ಕಿರುವಂತಹ ಪಾವಿತ್ರ್ಯನೇ ನಮ್ಮ ಗಣರಾಜ್ಯದ ಅಡಿಪಾಯ. ಆದರೆ ನಿಜವಾಗಿಯೂ ಇಲ್ಲಿ ಏನಾಗ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ SIR ಪ್ರಕ್ರಿಯೆ ಸುತ್ತಲಿನ ಬೆಳವಣಿಗೆಗಳು ಈ ಒಂದು ಅಡಿಪಾಯವನ್ನೇ ವ್ಯವಸ್ಥಿತವಾಗಿ ಕಿತ್ತಾಕ್ಲಾಗ್ತಾ ಇರೋದನ್ನ ಸೂಚಿಸುತ್ತವೆ. ವಿಧಾನಸಭೆ ಚುನಾವಣೆ ನಡೆಯಲಿರುವಾಗ ಒಟ್ಟು ಮತದಾರರಲ್ಲಿ ಸರಿಸುಮಾರು 8.3% ಅಂದ್ರೆ 63.66 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಅಳಿಸಲಾಗಿದೆ. ಇದು ಕೇವಲ ಅಧಿಕಾರಶಾಹಿ ಕಸರತ್ತಲ್ಲ, ಬದಲಾಗಿ ಇದು ಪ್ರಜಾಪ್ರಭುತ್ವದ ಪ್ರಾತಿನಿಧಿಕ ಸ್ವರೂಪಕ್ಕೇನೆ ಬೆದರಿಕೆಯಾಗಿದೆ. ಬಂಗಾಳದಲ್ಲಿನ ಬೆಳವಣಿಗೆಗಳು ಕಾನೂನಾತ್ಮಕವಾದಂತಹ ಹಕ್ಕುಗಳನ್ನೇ ಕಸಿಯುವಂತ ನಡೆಯಾಗಿ ಕಾಣುತ್ತವೆ. ಇಡೀ ಸರ್ಕಾರಿ ವ್ಯವಸ್ಥೆಯನ್ನೇ ತಮಗೂ ಬೇಕಿರದ ಮತದಾರರನ್ನ ತೆಗೆದು ಹಾಕೋದಿಕ್ಕೆ ಅಸ್ತ್ರವಾಗಿ ಬಳಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ SIR ಗಿಂತ ಮೊದಲಿದ್ದಂತ ಒಟ್ಟು ಮತದಾರರು 7.66 ಕೋಟಿ. SIR ನಂತರದ ಒಟ್ಟು ಮತದಾರರು 7.04 ಕೋಟಿ. ಅಂದ್ರೆ ಒಟ್ಟು ತೆಗೆಯಲಾದ ಮತದಾರರು 63.66 ಲಕ್ಷ. ಈ ತೆಗೆದುಹಾಕುವಿಕೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದು ಭಯಾನಕ ಮಾದರಿ ಗಮನಕ್ಕೆ ಬರುತ್ತೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತೆ ಉತ್ತರ, ದಕ್ಷಿಣ 24 ಪರಗಣ ಜಿಲ್ಲೆಗಳಲ್ಲಿನ SIR ಪ್ರಕ್ರಿಯೆ ಅತ್ಯಂತ ಆಕ್ರಮಣಕಾರಿಯಾಗಿದೆ. ಅವು ಮುಸ್ಲಿಂ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಮತ್ತೆ ಫಲಿತಾಂಶಗಳನ್ನ ನಿರ್ಧಾರ ಮಾಡುವಲ್ಲಿ ನಿರ್ಣಾಯಕವಾಗಿರುವಂತಹ ಪ್ರದೇಶಗಳು. ಆ ಜಿಲ್ಲೆಗಳಲ್ಲಿ ಒಳನುಸುಳುಕೋರರನ್ನ ಹೊರಹಾಕುವಂತಹ ಒಂದು ನಿರೂಪಣೆಯನ್ನ ಮುಂದೆ ಮಾಡಲಾಗ್ತಾ ಇದೆ. ಅದರ ಮೂಲಕ ನಿರ್ದಿಷ್ಟ ಧಾರ್ಮಿಕ ಮತ್ತೆ ನಿರ್ದಿಷ್ಟ ಭಾಷೆಯ ಜನರಿಗೆ ಮತದಾನದ ಹಕ್ಕನ್ನ ನಿರಾಕರಿಸೋದು ನಡೆದಿದೆ. ಮೋದಿ ಸರ್ಕಾರದ ಅಸಲಿ ಉದ್ದೇಶ ಮಥುರಾಪುರದಲ್ಲಿ ನಡೆದಂತಹ ಪರಿವರ್ತನಾ ಯಾತ್ರೆಯಲ್ಲಿ ಅಮಿತ್ ಶಾ ಮಾಡಿದಂತಹ ಘೋಷಣೆಗಳಲ್ಲಿ ಬಯಲಾಗಿದೆ. SIR ಪ್ರಕ್ರಿಯೆ ಮೂಲಕ ಒಳನುಸುಳುಕೋರರನ್ನ ಇಲ್ಲವಾಗಿಸುವಂತಹ ಒಂದು ಉದ್ದೇಶದ ಬಗ್ಗೆ ಅವರು ಹೇಳಿದ್ದಾರೆ. ಅವರನ್ನ ಹೊರ ಹಾಕಲಾಗುವಂತಹ ಒಂದು ಭರವಸೆಯನ್ನ ನೀಡೋ ಮೂಲಕ ಯಾವುದರ ಬಗ್ಗೆ ಆತಂಕ ವ್ಯಕ್ತ ಆಗ್ತಾ ಇತ್ತೋ ಅದೇ ಆಗಲಿರೋದನ್ನ ಅವರು ಖಚಿತಪಡಿಸಿದ್ದಾರೆ. ಕಠಿಣ ಹಿಂದುತ್ವ ಅಜೆಂಡಾದ ಜಾರಿಗೆ ಸರ್ಕಾರದ ವ್ಯವಸ್ಥೆಯನ್ನೇ ಬಳಸಲಾಗ್ತಾ ಇದೆ. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಪರಿಣಾಮವಾಗಿ ಭಾರತಕ್ಕೆ ನಿರಾಶ್ರಿತರು ದೊಡ್ಡ ಪ್ರಮಾಣದಲ್ಲಿ ಬಂದ್ರು ಅನ್ನೋದು ನಿಜಾನೇ. ಆದ್ರೆ ಈಗ ಬಿಜೆಪಿ ಆಡ್ತಾ ಇರುವಂತಹ ಆಟ ಆ ರೀತಿ ಬಂದವರಲ್ಲೇ ಕೋಮುವಾದಿ ದೃಷ್ಟಿಯಿಂದ ವಿಭಜನೆ ಮಾಡ್ತಾ ಇದೆ. ಹಿಂದೂ ನಿರಾಶ್ರಿತರಿಗೆ ಪೌರತ್ವದ ಹಾದಿಯನ್ನು ಸುಗಮಗೊಳಿಸಲಾಗ್ತಾ ಇದೆ. ಆದ್ರೆ ಬಂಗಾಳಿ ಮಾತನಾಡುವಂತಹ ಮುಸ್ಲಿಮರಲ್ಲಿ ಹೆಚ್ಚಿನವರು ದಶಕಗಳಿಂದ ಭಾರತದಲ್ಲೇ ವಾಸ ಮಾಡ್ತಾ ಇದ್ರು, ಅಗತ್ಯ ದಾಖಲೆಗಳು ಅವ್ರ ಬಳಿ ಇದ್ರೂ ಅವರನ್ನ ಒಳನುಸುಳುಕೋರರು ಅಂತ ವ್ಯವಸ್ಥಿತವಾಗಿ ಬ್ರ್ಯಾಂಡ್ ಮಾಡಲಾಗ್ತಾ ಇದೆ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಸರ್ಕಾರ ಈ ಹಿಂದೆ ಮಾಡಿದ ಹಾಗೆ ತಾರತಮ್ಯದ ದೃಷ್ಟಿಯಿಂದ ಅವರನ್ನ ನುಸುಳುಕೋರರು ಅಂತ ಊಹಿಸಲಾಗುತ್ತೆ. ಅವ್ರ ವಿರುದ್ಧ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಂತಹದೊಂದು ತಾರತಮ್ಯದ ದೃಷ್ಟಿಯಿಂದ ಸರ್ಕಾರ ನಡೆದುಕೊಳ್ತಾ ಇರುವಾಗ ಚುನಾವಣಾ ಆಯೋಗದ ನಡೆ ಕೂಡ ಅದಕ್ಕೆ ತಕ್ಕಂತಾಗಿರೋದು ಬಹಳ ಅಪಾಯಕಾರಿಯಾಗಿದೆ. ಪ್ರಜಾಪ್ರಭುತ್ವದ ತಟಸ್ಥ ಅಂಪೈರ್ ಆಗಿರ್ಬೇಕಾಗಿದ್ದಂತಹ ಚುನಾವಣಾ ಆಯೋಗ ಇಲ್ಲಿ ಸರ್ಕಾರಕ್ಕೆ ಏನ್ ಬೇಕಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ತಾ ತನ್ನ ಸಾಂವಿಧಾನಿಕ ಘನತೆಯನ್ನೇ ಮರೆತು ಬಿಟ್ಟಿದೆ. ಅದು ಮತದಾರರ ಇಂತಹ ಸಾಮೂಹಿಕ ಅಳಿಸುವಿಕೆಗಳನ್ನ ಪರಿಶೀಲಿಸುವಂತ ಒಂದು ವ್ಯವಸ್ಥೆಯಾಗಿ ನಿಲ್ಬೇಕಾಗಿತ್ತು. ಆದ್ರೆ ಈಗ ಅದರ ಬದಲಾಗಿ ಸರ್ಕಾರಕ್ಕೆ ಬೇಕಾದ ರೀತಿಯಲ್ಲಿ ಈ ಸಾಮೂಹಿಕ ಅಳಿಸುವಿಕೆಯನ್ನ ಸುಗಮಗೊಳಿಸುವಂತ ಆಯೋಗ ಆಗ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ನ ಹಸ್ತಕ್ಷೇಪ ಮತ್ತೆ ನ್ಯಾಯಾಂಗ ಸಮಿತಿಯ ನೇಮಕಾತಿ ಹೊರತಾಗಿನೂ ತೆಗೆದು ಹಾಕಲಾಗಿರುವಂತಹ ಮತದಾರರ ಸಂಖ್ಯೆ 63.66 ಲಕ್ಷ ಆಗಿರೋದು ಆತಂಕಕಾರಿ. ಇದು ಸರ್ಕಾರಕ್ಕೆ ಬೇಕಾದಂತಹ ಪೂರ್ವ ನಿರ್ಧರಿತ ಪಟ್ಟಿ ತಯಾರಾಗೋದಕ್ಕೆ ಬರೀ ಹೌದಪ್ಪನಾಗಿ ಆಯೋಗ ಕೆಲಸ ಮಾಡಿದೆ ಅನ್ನೋದನ್ನೇ ಸೂಚಿಸುತ್ತೆ. ಲಕ್ಷಾಂತರ ಮತದಾರರನ್ನ ಈ ರೀತಿ ಹೊರಗಿಡಲಾಗ್ತಾ ಇರೋದು ಸರ್ಕಾರ ಬಯಸ್ತಾ ಇರುವಂತಹ ಅನುಕೂಲತೆಗೆ ಪೂರಕವಾಗಿ ನಡೆದಂತಹ ಒಂದು ಪ್ರಕ್ರಿಯೆಯಾಗಿ ಕಾಣುತ್ತೆ. ಇಲ್ಲಿ ಅತ್ಯಂತ ನಿರ್ಣಾಯಕ ಅವಧಿಯಲ್ಲಿ ಆ ಜನರ ಮತದಾನದ ಹಕ್ಕನ್ನ ಕಸಿಯಲಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. TMC ಇದನ್ನ ತನ್ನ ಪ್ರಮುಖ ಮತ ಬ್ಯಾಂಕ್ಗೆ ನೇರ ಹೊಡೆತ ಅಂತ ಹೇಳಿದೆ. ಆದ್ರೆ ಕಾಂಗ್ರೆಸ್ ಮತ್ತೆ CPIM ಒಳನುಸುಳುಕೋರರ ರಕ್ಷಕರು ಅಂತ ಬಿಜೆಪಿ ತಮ್ಮನ್ನ ಬಿಂಬಿಸೋದ್ರಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರವಾಗಿ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿವೆ. ಆ ಪಕ್ಷಗಳು ಮೌನ ವಹಿಸಿರೋದು ಬಿಜೆಪಿ ತನಗೆ ಬೇಕಾದ ಹಾಗೆ ಮತದಾರರ ಸ್ವರೂಪವನ್ನ ಮರುರೂಪಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಆಗಿದೆ. ಆದ್ರೆ ಇದರಿಂದ ಆಗುವಂತಹ ವಿಧ್ವಂಸಕ ಪರಿಣಾಮಗಳು ಸಾಮಾನ್ಯವಾಗಿರೋದಿಲ್ಲ. ಹೊರಗಿಡಲಾದಂತಹ ಈ 8% ಮತದಾರರು ಹೆಚ್ಚಾಗಿ ವಿರೋಧ ಪಕ್ಷದ ಭದ್ರಕೋಟೆಗೆ ಸೇರಿದವರಾಗಿದ್ದಾರೆ. ಅವರನ್ನ ತೆಗೆದುಹಾಕೋದ್ರಿಂದ ನ್ಯಾಯಯುತ ಚುನಾವಣೆ ಸಾಧ್ಯತೆಯೇ ಇಲ್ಲವಾಗುತ್ತೆ. ಅಲ್ಲದೆ ಇದು ಆ ಜನರ ಪೌರತ್ವ ಮತ್ತೆ ಘನತೆಯನ್ನ ಕಸಿದುಕೊಳ್ಳುವಂತಹ ಮೊದಲ ಹಂತ ಆಗಿದೆ. ಅಧಿಕಾರವನ್ನ ಕಸಿಯುವ ಹೆಜ್ಜೆಯಾಗಿ ಆ ಜನರ ನ್ಯಾಯಯುತ ಹಕ್ಕನ್ನೇ ಕಸಿಯಲಾಗಿದೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.